ಗುಡ್ ಮಾರ್ನಿಂಗ್. ಈಗಷ್ಟೇ ರೂಮ್ ಚೆಕ್ಔಟ್ ಮಾಡಿದ್ವಿ. ಗಾಡಿ ಎಲ್ಲ ಫುಲ್ ಲೋಡ್ ಆಗಿದೆ. ಸೊ ಈಗ ನಾವು ಪುಣೆ ಹೋಗ್ತಿದ್ದೀವಿ. ಇಲ್ಲಿಂದ 60 ಕಿಲೋಮೀಟರ್ಸ್ ಅಷ್ಟೇ. 1 hour 40 minutes ಆಗ್ಬೋದು. ರೋಡ್ ಸ್ವಲ್ಪ ಖರಾಬ್ ಇದೆ, ಅದಕ್ಕೋಸ್ಕರ 1 hour 40 minutes ತೋರಿಸ್ತಿದೆ. ಪುಣೆಯಲ್ಲಿ ಏನಿದೆಯೋ ಅದನ್ನು ನೋಡಿಕೊಂಡು ಮತ್ತೆ ನಮ್ಮ ಪಯಣ ಬೆಂಗಳೂರಿನ ಕಡೆಗೆ. ಒಂದು ಕ್ವಿಕ್ ಬ್ರೇಕ್ಫಾಸ್ಟ್ ನಿಲ್ಲಿಸ್ತಾ ಇದ್ದೀವಿ ಈಗ. ಸೂಪರ್. ಆಗಲೇ ನೆನ್ನೆ ಬಂದಾಗ ಕಾಣಿಸ್ತಿಲ್ಲ ಕರೆಕ್ಟಾಗಿ. ಪಕ್ಷಿ ನೋಡಿ ಹೆಂಗಿರ್ತಾ ಇದೆ. ಲಾವಾಸದಿಂದ ಒಂದು 60 ಕಿಲೋಮೀಟರ್ ಪುಣೆ ಹತ್ರ ಪಾತಾಲೇಶ್ವರ್ ಕೇವ್ಸ್ ಅಂತ ಇದೆ. ಒನ್ ಆಫ್ ದಿ ಓಲ್ಡೆಸ್ಟ್ ಕೇವ್ಸ್.
ಪಾತಾಲೇಶ್ವರಕ್ಕೆ ಇದಾದಮೇಲೆ ಅಲ್ಲಿಂದ 1 ಕಿಲೋಮೀಟರ್ ಸ್ವಲ್ಪ ಮುಂದೆ ಬಂದರೆ ಹೈವೇಲೆ ರೈಟ್ ಸೈಡಲ್ಲಿ ಒಂದು ಶನಿವಾರ ವದ ಅಂತ ಇದೆ ಪ್ಲೇಸು. ಟೆಂಪ್ರವರ್ಲಿ ಕ್ಲೋಸ್ಡ್ ಆಗಿದೆ ಆ್ಯಕ್ಚುಲಿ. ಅದಕ್ಕೋಸ್ಕರನೇ ಗಾಡಿಗಳನ್ನೆಲ್ಲ ನಾವು ಇಲ್ಲೇ ಹೊರಗಡೆ ಪಾರ್ಕ್ ಮಾಡಿ ಎಂಟ್ರೆನ್ಸ್ ಗೇಟ್ ಹತ್ರನೇ ಒಂದು ವೀಡಿಯೋ ಮಾಡ್ತಿದ್ವಿ. ಇದು ಶನಿವಾರ ವದ. ಆ್ಯಕ್ಚುಲಿ ಒಳಗಡೆ ಇನ್ನೂ ಚೆನ್ನಾಗಿದೆ. Since they are not allowing us inside, ಈಗ we are heading towards Karnataka border. We are entering into the new Katraj tunnel. We just stopped for a quick lunch. Manas Hotel anta. Food quality was good and rates are also reasonable. Again, from here 230 kilometers is the Belgaum. We just reached Belgaum. So Belgaum ಅಲ್ಲಿ ಸುವರ್ಣ ವಿಧಾನಸೌಧ ಕಟ್ಟಿದ್ರಲ್ಲ ಹೊಸದು, ಅದ್ರ ಮುಂದೆ ನಿಂತಿದ್ದೀನಿ. ಅದು ಕಾಣಿಸ್ತಿದೆ ನೋಡಿ, ಅದೇ ಸುವರ್ಣ ವಿಧಾನಸೌಧ. By end of day 6 2100 kilometers na complete ಮಾಡಿದ್ದೀವಿ. And
ಇವತ್ತು ಆ್ಯಕ್ಚುಲಿ ಮಾರ್ನಿಂಗ್ ಲಾವಾಸ ರೂಮ್ ಚೆಕ್ಔಟ್ ಮಾಡಿ ಪುಣೆ ಹತ್ರ ಬಂದ್ವಿ. ಪುಣೆಯಿಂದ ಬೆಳಗಾಮಿಗೆ ಬಂದ್ವಿ, ಬೆಳಗಾಮಿಂದ ಹುಬ್ಳಿಗೆ ಬಂದ್ವಿ. ಸೊ ಆಲ್ಮೋಸ್ಟ್ ಆಲ್ ಒಂದು 582 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ವಿ. ಬಟ್ ಇಲ್ಲಿಗೆ ಹುಬ್ಳಿಗೆ ಬರೋ ಅಷ್ಟರಲ್ಲೇ 8 ಗಂಟೆ ಆಗೋಯ್ತು ಈವ್ನಿಂಗು. ಸೊ ಅದಕ್ಕೋಸ್ಕರನೇ ಇಲ್ಲೇ ಹುಬ್ಳಿ ಸರ್ಕಲ್ ಹತ್ರನೇ ಒಂದು ಲಾಡ್ಜ್ ಇದೆ. ಸೊ ಆ ಲಾಡ್ಜಲ್ಲಿ ಸ್ಟೇ ಆಗ್ತಿದ್ದೀವಿ. ನೈಟ್ ರೈಡಿಂಗು ಸ್ವಲ್ಪ ರಿಸ್ಕ್ ಅಂತ. ಸೊ ಅದಕ್ಕೋಸ್ಕರ ಇವತ್ತು ನೈಟ್ ಇಲ್ಲೇ ಮಲಗಿದ್ದು ಅರ್ಲಿ ಮಾರ್ನಿಂಗ್ ಚೆಕ್ಔಟ್ ಮಾಡಿ ಬ್ಯಾಂಗ್ಳೂರಿಗೆ ಬೈ ಆಫ್ಟರ್ನೂನ್ 2 o'clock ಒಳಗಡೆ ರೀಚ್ ಆಗ್ತೀವಿ. ಸೊ see you tomorrow. Good night. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ. ಅಗ್ರತೋ ನಾವತಿರಿ ಕಷ್ಟ ಪ್ರಸ್ತುತ ಗೋಪಿನಂದನಃ ಉಭಯೋಹಿ ಪಾರ್ಥಯೋಹಿ ರಾಷ್ಟ್ರ. ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ವಿದ್ಯಾನಗರ ದಾವಣಗೆರೆಗೆ ಬಂದ್ವಿ. ಇದು ಹೈವೇಯಿಂದ ಜಸ್ಟ್ 3 ಕಿಲೋಮೀಟರ್ ಒಳಗಡೆಗೆ ಬಾಪೂಜಿ ಟೆಂಪಲ್ ಕಾಲೇಜ್ ಅದರ ಆಪೋಸಿಟ್ಟು ಒಂದು ಹೋಟೆಲ್ ಇದೆ. ಈ ಹೆಸರು ಬಂದು ಗುರು ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ ಅಂತ. ದಾವಣಗೆರೆಯಲ್ಲಿ ತುಂಬ ಫೇಮಸ್, ಸಿಕ್ಕಾಪಟ್ಟೆ ಫೇಮಸ್ಸು, ಜನ ಜಾಸ್ತಿ ಇದ್ದಾರೆ. ನಮ್ದು ಈಗಷ್ಟೇ ಬ್ರೇಕ್ಫಾಸ್ಟ್ ಆಯಿತು. ನಾವು ಇನ್ನೇನು ನೋಡ್ತಾ ಇದ್ವಿ ಬೆಂಗಳೂರಿಗೆ. Any other day in my mind I would call you up and tell you about the things that I don't understand. How I'm the king of cool and you're an acrobat, without any power to control. Mother Nature's on a roll and we are gone. ಫೈನಲಿ ನೆಲಮಂಗಲ ಟೋಲ್ ಹತ್ರ ಇದ್ದೀವಿ. ಅರೌಂಡ್ 2501 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಡಾಮಿ ಬಾಯ್ ಲೆಫ್ಟ್ ತೊಗೊಂಡು ದೇವನಹಳ್ಳಿಗೆ ಹೋಗ್ತಾನೆ. ಇಲ್ಲಿಂದ ಹತ್ರ ಅವರಿಗೆ 74 ಕಿಲೋಮೀಟರ್ಸು. ಆ್ಯಂಡ್ GT ಹಾಗೆ ಸ್ಟ್ರೈಟ್ ಸಿಟಿ ಒಳಗಡೆ ಹೋಗುತ್ತೆ. ನನಗೆ 83 ಕಿಲೋಮೀಟರ್ಸ್ ತೋರಿಸ್ತಿದೆ ಇಲ್ಲಿಂದ ಮನೆಗೆ. ಸೊ ಇಲ್ಲೇ ಸ್ಪ್ಲಿಟ್ ಆಗ್ತಿದ್ದೀವಿ 2 ಬೈಕು. ಸೊ ಹೆಂಗಿತ್ತು ಬ್ರೋ ಎಕ್ಸ್ಪೀರಿಯೆನ್ಸು? ಸಕ್ಕತ್ತಾಗಿತ್ತು. ರೋಡ್ಸು ಎಲ್ಲ ಮಜವಾಗಿತ್ತು. ಹಾಂ, ನೆಕ್ಸ್ಟ್ ಯಾವಾಗಾದ್ರೂ ಇನ್ನೊಂದು ಲಾಂಗ್ ಗುಜರಾತ್ ರಾಜಸ್ಥಾನ್ ಕಡೆ ಹೋಗಬೇಕು. ಹಾಂ. ಸೊ ನೆಕ್ಸ್ಟ್ ಪ್ಲ್ಯಾನ್ ಏನಾದರೂ ಇದ್ದರೆ ನಾರ್ತ್ ಸೈಡ್ಗೆ ಫಸ್ಟ್ ನಾವು ನಾರ್ತ್ ಮಹಾರಾಷ್ಟ್ರ ಆ್ಯಂಡ್ ದೆನ್ ಗುಜರಾತ್ ಆ್ಯಂಡ್ ರಾಜಸ್ಥಾನ್. ಸೊ ಇದನ್ನು ಪ್ಲ್ಯಾನ್ ಮಾಡಬೇಕು ಅಂತಿದ್ದೀವಿ. ಇದು ಪ್ಲ್ಯಾನ್ಸ್ ರೆಡಿ ಇಲ್ಲ, ಬಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು.
finally it's home. The trip is now completed. Yahoo!